ಫ್ರೆಂಡ್ಸ್ ನಮಸ್ತೆ. ಇವತ್ತಿನ ಈ ವಿಡಿಯೋ ಒಳಗೆ ನೋಡ್ರಿ ನಾನು ರುಚಿಕರವಾದಂಥ ಎಗ್ ಬಿರಿಯಾನಿ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ. ರೆಸಿಪಿನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ನೋಡ್ರಿ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಆಗ್ರಿ. ಮತ್ತು ಈ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದ್ರೆ ಲೈಕ್ ಮಾಡಿರಿ. ಬರೀ ಇನ್ಯಾಕೆ ತಡ ಮಾಡೋದು, ಈ ರೆಸಿಪಿ ಮಾಡೋದು ಹೆಂಗೆ ಅಂತ ಹೇಳಿ ನೋಡೋಣಂತ. ಇಲ್ಲಿ ನಾನು ಮೊದಲನೇದಾಗಿ ಎಗ್ ಬಿರಿಯಾನಿ ಮಾಡೋ ಸಲುವಾಗಿ ಬಾಸುಮತಿ ರೈಸ್ನ ನೆನೆ ಹಾಕಿ ಇಟ್ಟಿನಿ ನೋಡ್ರಿ. ಇದು ಪೂರ್ತಿ ಬಾಸುಮತಿ ಅಕ್ಕಿನೇ ಅದಾವೆ ನೋಡ್ರಿ, ಇದ್ರೊಳಗೆ ನಾರ್ಮಲ್ ಅಕ್ಕಿ ಏನಿಲ್ಲ. ಸೊ ಇದನ್ನು ನೀರೊಳಗೆ ನೆನೆಸಿ 1 ತಾಸವರೆಗೂ ಇಡಬೇಕ್ರಿ ನೆನೆ ಹಾಕಿ. ಮತ್ತು ಇಲ್ಲಿ ನೋಡ್ರಿ ಒಂದು 5 ರಿಂದ 6 ದೊಡ್ಡ ಉಳ್ಳಾಗಡ್ಡಿನ ಸಣ್ಣ ಸಣ್ಣ ಕಟ್ ಮಾಡ್ಕೊಂಡೀನಿ. ಇದನ್ನು ಡೀಪ್ ಆಯಿಲ್ ಫ್ರೈ ಮಾಡಬೇಕು. ಆಮೇಲೆ ಒಂದೇ ಒಂದು ಟೊಮ್ಯಾಟೊ ಕಟ್ ಮಾಡ್ಕೊಂಡೀನಿ. ಮತ್ತು ಇಲ್ಲಿ ನೋಡ್ರಿ ಮಿಕ್ಸಿಗೆ ಹಾಕಕ್ಕೆ 1 ಗಡ್ಡೆ ಬೆಳ್ಳುಳ್ಳಿ ಸುಲ್ಕೊಂಡೀನಿ, ಮತ್ತು ಪುದೀನ ಮತ್ತು ಕೊತ್ತಂಬರಿ, ಅಲ್ಲ ಇಷ್ಟೆಲ್ಲನೂ ಇವಾಗ ಮಿಕ್ಸಿಗೆ ಹಾಕ್ಬೇಕು ನೋಡ್ರಿ. ಮತ್ತು ಒಂದು 3 ರಿಂದ 4 ಮೆಣಸಿಕಾಯಿ ಕಟ್ ಮಾಡ್ಕೊಂಡೀನಿ. ಮೆಣಸಿಕಾಯಿನ ಮಿಕ್ಸಿಗೆ ಹಾಕಂಗಿಲ್ಲ, ಒಗ್ಗರಣೆ ಒಳಗೆ ಹಾಕೋದಿರ್ತದೆ. ಸೊ ನೋಡ್ರಿ ಇವಾಗ ಮಿಕ್ಸಿ ಜಾರ್ ಒಳಗೆ ಅದೇನು ಕಟ್ ಮಾಡ್ಕೊಂಡೈತಲ್ಲ ಒಂದೇ ಟೊಮ್ಯಾಟೊ ಹಾಕೊಳತ್ತೀನಿ ನೋಡ್ರಿ, ಯಾಕಂದ್ರೆ ಮೊಸರನ್ನ ಹಾಕೋದಿರ್ತದೆ. ಹಾಗಾಗಿ ಒಂದೇ ಟೊಮ್ಯಾಟೊ, 1 ಗಡ್ಡೆ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ, ಪುದೀನ, ಅಲ್ಲ. ಸೊ ಇಷ್ಟೆಲ್ಲನೂ ಇವಾಗ ನಾವು ಸಣ್ಣ ಪೇಸ್ಟಾಗಿ ರುಬ್ಕೋಬೇಕು. ಮತ್ತು ಈ ಕಡೆ ತತ್ತಿನ ಕುದಿಸ್ಕೊಂಡು ಇಟ್ಕೊಂಡೇನ್ರಿ ಕುಕ್ಕರ್ ಒಳಗೆ. ಆಮೇಲೆ 1 ತಾಸು ಅಕ್ಕಿ ನೆನೆದಿಂದ ನೋಡ್ರಿ ಬಿಸಿ ನೀರು ಕುದಿಯಾಕಿಟ್ಟಿ ನೋಡ್ರಿ. ಇವು ಹೆಸರು ಬಂದಿಂದ ಏನೈತಲ್ಲ ಇದ್ರೊಳಗೆ ಒಂದು ಅರ್ಧ ಲಿಂಬೆಹಣ್ಣು ಹಾಕೋಬೇಕು ನೋಡ್ರಿ. ಲಿಂಬೆಹಣ್ಣು ರಸ ಹಾಕೊಳ್ಳೋದ್ರಿಂದ ಅಕ್ಕಿ ಏನಿರ್ತಾವಲ್ಲ ಅಂಟ್ಕೊಳ್ಳಲ್ಲ ನೋಡ್ರಿ, ಅಂದ್ರೆ ಮೆತ್ತಗಾಗಲ್ಲ, ಅಣ್ಣ ಉದುರು ಆಗ್ತದಂತ ಹೇಳ್ಬೋದು. ಮತ್ತು ಅದ್ರ ಜೊತೆಗೆ ಏನೈತಲ್ಲ ಸ್ವಲ್ಪ ಮಸಾಲೆ ಹಾಕ್ಬೇಕು ನೋಡ್ರಿ. ಲವಂಗ, ದಾಲ್ಚಿನ್ನಿ, ಮೆಣಸು ಈ ರೀತಿ ಹಾಕಿದ್ವಿ ಅಂದ್ರೆ ನಾವು ರೈಸ್ ಫುಲ್ ಮಸ್ತ್ ಫ್ಲೇವರ್ ಬರ್ತದೆ. ಹಾಗಾಗಿ ಇವೆಲ್ಲನೂ ಎಲ್ಲಿ ಅದು ಹಾಕಬೇಕು. ಅದು ನೀರು ಹೆಸರು ಬಂದಿಂದ ನೋಡ್ರಿ ನಾವೇನು ನೆನೆಸಿಟ್ಟಿರ್ತೀವಲ್ಲ 1 ತಾಸು ಅಕ್ಕಿ ಅದರಾಗ ಹಾಕ್ಬೇಕು ನೋಡ್ರಿ. ಇದನ್ನು ನಾವು ಒಂದು 80% ಅಷ್ಟು ಬಾಯ್ಲ್ ಮಾಡ್ಕೋಬೇಕು ನೋಡ್ರಿ. ಅನ್ನ ಸ್ವಲ್ಪ ಹಿಂಗೆ ಮುರಿಯಾಕೆ ಬರಬೇಕು ಕೈ ಒಳಗೆ, ಅಷ್ಟು ಬಾಯ್ಲ್ ಆದ್ರೆ ಸಾಕು. ಜಾಸ್ತಿ ಪೂರ್ತಿ ಮೆತ್ತಗೆ ಬೇಯಿಸ್ಕೋಬಾರ್ದು ನೋಡ್ರಿ. ಫೈನಲ್ ಇವಾಗ ಅಕ್ಕಿನೂ ಬೆಂದೈತೆ ನೋಡ್ರಿ, ಅನ್ನ ಆಗೈತಿ. ಇವಾಗ ಸ್ವಲ್ಪ ಕಟ್ ಆಗಬೇಕು ಅಕ್ಕಿ, ಅಷ್ಟಾದ್ರೆ ಮುಗೀತು. ಅದಾಗಾರೆ ಇವಾಗ ನೋಡ್ರಿ ನಾನು ಸಾಣಗಿ ಸಹಾಯದಿಂದ ಅಕ್ಕಿ ಎಲ್ಲ ಅನ್ನ ಎಲ್ಲನೂ ತಕ್ಕೊಳಕತ್ತೀನಿ ಒಂದು ದೊಡ್ಡ ತಾಟ್ ಒಳಗೆ. ನೀವು ಜಾಸ್ತಿ ಒಂದು ದೊಡ್ಡ ತಾಟ್ ಇದ್ರೆ ಅದರೊಳಗೆ ತಕ್ಕೋಬೇಕು, ಯಾಕಂದ್ರೆ ಸ್ವಲ್ಪ ಆರಾಕ್ ಬೇಕ್ರಿ ಅದು, ಇಲ್ಲಾಂದ್ರೆ ಎಲ್ಲ ಹತ್ಕೊಂಡು ಮೆತ್ತಗಾಗ್ಬಿಡ್ತದೆ ರೈಸ್. ಹಂಗಾಗಿ ಆರಾಕಿ ಇಡಬೇಕು. ಇಲ್ಲಿ ನೋಡ್ರಿ ರುಬ್ಕೊಂಡಿರೋ ಪೇಸ್ಟ್ನು ರೆಡಿ ಆಗೈತಿ. ಅಲ್ಲ, ಬೆಳ್ಳುಳ್ಳಿ, ಕೊತ್ತಂಬರಿ, ಪುದೀನ ಪೇಸ್ಟ್ ಸಣ್ಣಗೆ ರುಬ್ಕೋಬೇಕು ಇದನ್ನು. ಆಮೇಲೆ ನೆಕ್ಸ್ಟ್ ಇಲ್ಲಿ ಬಾಸ್ಮತಿ ರೈಸ್ನು ರೆಡಿ ಆಗೈತಿ. ನೋಡ್ಬೋದು ನೀವು ಎಷ್ಟು ಉದುರಾಗೈತೆ ಅಂಥೇಳಿ. ಇದ್ರ ಸಲುವಾಗಿನೇ ತಾಟ್ ಒಳಗೆ ಆರಾಕಿಡಬೇಕು. ಮತ್ತು ನೆಕ್ಸ್ಟ್ ಇಲ್ಲಿ ಒಂದು ಕಡಾಯಿ ಒಳಗೆ ಎಣ್ಣೆ ಬಿಸಿ ಮಾಡಕ್ಕೆ ಇಟ್ಟೈತೆ ನೋಡ್ರಿ. ನಾವೇನು ಅವಾಗ ಒಂದು 5-6 ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಅದನ್ನು ಡೀಪ್ ಫ್ರೈ ಮಾಡಕತ್ತೀವಿ. ಕೆಂಪಾಗಿ ಆಗೋವಂಗೆ ನಾವು ಉಳ್ಳಾಗಡ್ಡಿನ ಹುರ್ಕೋಬೇಕು ಚಂದಂಗೆ. ಆಮೇಲೆ ನೆಕ್ಸ್ಟ್ ತತ್ತಿನೂ ಕುದ್ದಾವ್ ನೋಡ್ರಿ, ಅದನ್ನು ತೆಗೆದು ಇವಾಗ ಫೋರ್ಕ್ ಸಹಾಯದಿಂದ ಚುಚ್ಕೊಳಕತ್ತೈತಿ ಎಲ್ಲ ಕಡೆ ತತ್ತಿಗೆ. ಈ ಥರ ಮಾಡೋದ್ರಿಂದ ಇದ್ರೊಳಗೇನು ಇವಾಗ ಮಸಾಲೆ ಹಾಕಿ ಕಲಿಸ್ತೀವಲ್ಲ ಅದೆಲ್ಲನೂ ಒಳಗಡೆ ಹೋಗ್ತೈತೆ ನೋಡ್ರಿ. ಹಾಗಾಗಿ ಚುಚ್ಕೋಬೇಕು. ಕಡಿಕ ಚಾಕು ಇತ್ರ ಅಥವಾ ಸ್ಪೂನಿಲೇ ಈ ಥರ ಮಾಡ್ಬೇಕು ನೋಡ್ರಿ, ಅಂದರೆ ಎಲ್ಲ ಮಸಾಲೆನೂ ಒಳಗಡೆ ತತ್ತಿ ಒಳಗೆಲ್ಲ ಹೀರ್ಕೋತದ. ಮತ್ತೀಗ ತತ್ತಿಗೆ 1 ಸ್ಪೂನಷ್ಟು ಕೆಂಪು ಖಾರದ ಪುಡಿ ಅಂತೀವಲ್ಲ ನಾವು, ಅಚ್ಚ ಖಾರದ ಪುಡಿ, ಅದನ್ನು ಹಾಕಬೇಕು. ಅದಾದಮೇಲೆ ಒಂದು ಅರ್ಧ ಟೀ ಸ್ಪೂನಷ್ಟು ಅರ್ಶಿನದ ಪುಡಿ, ಮತ್ತು ಜೊತೆಗೇ ಒಂದು ಸ್ವಲ್ಪ ಗರಂ ಮಸಾಲೆ ಪೌಡ್ರ್ ನೋಡ್ರಿ. ಆಮೇಲೆ ಒಂದು ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟೆಲ್ಲನೂ ಹಾಕಿ ನಾವು ಚೆಂದಾಗ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ. ತತ್ತಿನೆಲ್ಲನೂ ಮಿಕ್ಸ್ ಮಾಡ್ಕೊಂಡಿದ್ದಾಗಿಂದ ಒಂದು 15 ರಿಂದ 20 ನಿಮಿಷದವರೆಗೂ ನಾವು ಇದೇ ರೀತಿ ಮ್ಯಾರಿನೇಟ್ ಆಗಕ್ಕೆ ಬಿಡ್ಬೇಕಂದ್ರೆ ಎಲ್ಲ ಮಸಾಲೆನೂ ಕುಡ್ಕೋತದ. ಇಲ್ಲಿ ಇವಾಗ ಉಳ್ಳಾಗಡ್ಡಿನೂ ಕರ್ದೀವಿ ನೋಡ್ರಿ, ಈ ರೀತಿ ಕಲರ್ ಬರಬೇಕು ಉಳ್ಳಾಗಡ್ಡಿದು. ಸೊ ಹಂಗಾದ್ಮೇಲೆ ತೆಗೆದು ನೋಡ್ರಿ. ಇವಾಗ ಏನೈತಲ್ಲ ಇದೇ ಎಣ್ಣೆ ಒಳಗೆ ನಾವು ಒಗ್ಗರಣೆ ಹಾಕೋದಿರ್ತದ. ತತ್ತಿ ನಾವು ಮಾಡ್ಕೊಂಡು ಇಟ್ಕೊಂಡಿವಲ್ರಿ ಎಲ್ಲ ಮ್ಯಾರಿನೇಟ. ಸೊ ಇದೇ ಎಣ್ಣೆ ತೆಗೆದು ಒಂದು ಸ್ವಲ್ಪ ಎಣ್ಣೆ ಒಳಗೆ ನೋಡ್ರಿ ಮ್ಯಾರಿನೇಟ್ ಮಾಡಿದ್ವಲ್ಲ ಅವು ತತ್ತಿ, ಅದನ್ನು ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು. ಒಂದು 5 ನಿಮಿಷದವರೆಗೂ ನಾವು ಮ್ಯಾಗ ಕೆಳಗೆ ಫ್ರೈ ಮಾಡ್ಕೋಬೇಕು ನೋಡ್ರಿ. ನೀವು ಕಲರ್ ಎಷ್ಟು ಮಸ್ತ್ ಆಗೈತೆ ಅಂಥೇಳಿ ಒಂದು 15 ರಿಂದ 20 ನಿಮಿಷ ನಾವು ಮ್ಯಾರಿನೇಟ್ ಮಾಡಿದ್ದಕ್ಕೆ ಪೂರ್ತಿ ಎಲ್ಲ ಒಳಗಡೆ ಖಾರ ಉಪ್ಪು ಎಲ್ಲ ಕುಡ್ಕೊಂಡ್ಬಿಟ್ಟಿರ್ತದೆ ನೋಡ್ರಿ. ಇವಾಗ ಒಂದು 5 ನಿಮಿಷದವರೆಗೂ ಈ ಥರ ನಾವು ಫ್ರೈ ಮಾಡ್ಕೋಬೇಕು, ಇಲ್ಲಾಂದ್ರೆ ಕೆಳಗಡೆ ಅಂಟಿ ಎಲ್ಲ ತತ್ತಿ ಹೊತ್ತು ಬಿಡ್ತಾವ. ಸೊ ಸ್ವಲ್ಪ ಸ್ವಲ್ಪ ತಿರ್ಬ್ಯಾಡ್ಸ್ಕೋತ ಇರ್ಬೇಕು ನಾವು.
ಅದಾದ್ಮ್ಯಾಗ ನೋಡ್ರಿ ಇವಾಗ ಬಿರಿಯಾನಿ ಮಾಡಕ್ಕೆ ಒಂದು ಬೊಗಣಿ ಒಳಗೆ ಎಣ್ಣೆ ತೊಗೊಂಡೈತ್ರಿ, ಎಷ್ಟು ಬೇಕಲ್ಲ ಅಷ್ಟು ಎಣ್ಣೆ ಕ್ವಾಂಟಿಟಿ ನೋಡಿ ನೀವು ಎಣ್ಣೆ ಹಾಕೋರಿ. ಎಣ್ಣೆ ಒಳಗೆ ಒಂದು ಸ್ವಲ್ಪ ಮಸಾಲೆ ಹಾಕೈತಿ, ಲವಂಗ, ದಾಲ್ಚಿನ್ನಿ, ಮೆಣಸು ಮತ್ತು ಎಲೆ. ಸೊ ಇಷ್ಟೆಲ್ಲನೂ ಎಲೆ ಹಾಕಿ ಫ್ರೈ ಮಾಡ್ಕೋಬೇಕ್ರಿ ಒಂದು ಸ್ವಲ್ಪ ಹೊತ್ತು. ಮತ್ತು ನಾವೇನು ಮೆಣಸಿಕಾಯಿ ಕಟ್ ಮಾಡ್ಕೊಂಡಿದ್ವಲ್ಲ ಅವಾಗಲೇ 3 ಇಂದ 4 ಮೆಣಸಿಕಾಯಿ ಅದನ್ನು ಹಾಕಾಕತ್ತೈತಿ ನೋಡ್ರಿ. 4 ಮೆಣಸಿಕಾಯಿ ಹಾಕೈತ್ರಿ, ಯಾಕಂದ್ರೆ ಇದ್ರೊಳಗೆ ಖಾರ ಹಾಕೋದೈತ್ರಿ. ಬಿರಿಯಾನಿ ಖಾರ ಹಾಕಿ ಮಾಡಾಕತ್ತದ, ಹಾಗಾಗಿ ಭಾಳ ಖಾರ ಆಗ್ತದೆ ಅಂಥೇಳಿ ಒಂದು 3 ಇಂದ 4 ಮೆಣಸಿಕಾಯಿ ಅಷ್ಟೇ ಯೂಸ್ ಮಾಡೈತಿ. ಮತ್ತು ನೆಕ್ಸ್ಟ್ ನೋಡ್ರಿ ಇವಾಗ ಒಂದು ಉಳ್ಳಾಗಡ್ಡಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಅದನ್ನೂ ಹಾಕೊಳಕತ್ತೈತಿ. ಇವಾಗ ಎಲ್ಲ ಗೋಲ್ಡನ್ ಕಲರ್ ಬರೋವರೆಗೂ ನಾವು ಚಂದಂಗೆ ಹುರ್ಕೋಬೇಕು. ಇವಾಗ ಅದೆಲ್ಲ ಉಳ್ಳಾಗಡ್ಡಿ ಹುರ್ಕೊಳ್ಳೋದು ಆಗಿಂದ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳಕತ್ತೀನಿ ನೋಡ್ರಿ. ನಿಮ್ಗೆ ಎಷ್ಟು ಬೇಕಲ್ಲ ಉಪ್ಪು ಅಷ್ಟು ಹಾಕೋರಿ ನೀವು. ಇವಾಗ 1 ಟೀ ಸ್ಪೂನ್ ಅಷ್ಟು ಅರ್ಶಿನದ ಪುಡಿ ಹಾಕೊಳಕತ್ತೈತಿ. ಮತ್ತು ಅದ್ರ ಜೊತೆಗೇನೆ ಮಸಾಲೆ ಪೌಡ್ರ್ ಹಾಕೊಳಕತ್ತೈತಿ ನೋಡ್ರಿ. ಇದು ಮನೆ ಒಳಗೆ ರೆಡಿ ಮಾಡಿದ ಮಸಾಲೆ ಐತಿ. ಇದ್ರೊಳಗೆ ಲವಂಗ, ದಾಲ್ಚಿನ್ನಿ, ಮೆಣಸು, ಎಲ್ಲ ಥರನೂ ಮಸಾಲೆ ಐತಿ, ಯಾಲಕ್ಕಿ ಅದು. ಇದನ್ನು 1 ಟೀ ಸ್ಪೂನ್ ಅಷ್ಟು ಹಾಕೊಂಡೈತಿ ಮಸಾಲೆ. ಅದೆಲ್ಲ ತಿರುವಾಡಿಂದ ಮತ್ತೊಂದು ಸ್ವಲ್ಪ ನಾವೇನಾದ್ರು ರುಬ್ಕೊಂಡಿರ್ತೀವಲ್ಲ ಪೇಸ್ಟ್, ಅದನ್ನು ಹಾಕೋಬೇಕು ನೋಡ್ರಿ. ಅದನ್ನು ಹಾಕ್ಕೊಂಡು ಅದು ಮಿಕ್ಸಿ ಒಳಗೆ ಒಂದು ಸ್ವಲ್ಪ ಪೇಸ್ಟ್ ಉಳಿದಿರ್ತದಲ್ಲ ಅದ್ರೊಳಗೆ ಒಂದು ಸ್ವಲ್ಪ ನೀರು ಹಾಕಿ ಅಳಗಾಡಿಸಿ ಮತ್ತೊಂದು ಸಲ ನಾನು ಹಾಕ್ಕೊಳಕತ್ತೀನಿ. ಅದೆಲ್ಲ ಪೂರ್ತಿ ಹಸಿ ವಾಸನೆ ಹೋಗುವವರೆಗೂ ನಾವು ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ನೋಡ್ರಿ. ಹಂಗಂದ್ರೆ ಹಸಿ ವಾಸನೆ ಹೋಗ್ತದೆಲ್ಲ ಅಲ್ಲ ಬೆಳ್ಳುಳ್ಳಿದು. ನೆಕ್ಸ್ಟ್ ಇವಾಗ ಅದಾಗನ ಕೆಂಪು ಖಾರದ ಪುಡಿ ನೋಡ್ರಿ, ಅಂದರೆ ಸ್ವಲ್ಪ ಕಲರ್ ಬರ್ತದೆ. ಕೆಂಪು ಖಾರದ ಪುಡಿ, ಮಸಾಲೆ ಖಾರ ಎರಡೂ ಹಾಕ್ತದೆ. ಸೊ ಇವಾಗ ಒಂದು ಸ್ವಲ್ಪ 1 ಟೀ ಸ್ಪೂನ್ ಅಷ್ಟು ಮಸಾಲೆ ಖಾರ, ಆಮೇಲೆ ಕೆಂಪು ಖಾರ ಎರಡೂ ಹಾಕೊಳಕತ್ತೈತಿ ನೋಡ್ರಿ. ನೀವು ಖಾರ ಜಾಸ್ತಿ ತಿನ್ನೋರಿದ್ರೆ ಇನ್ನೂ ಜಾಸ್ತಿ ಹಾಕೋರಿ, ಕಮ್ಮಿ ತಿನ್ನೋರಿದ್ರೆ ಕಮ್ಮಿ ಹಾಕೋರಿ. ಸೊ ಇವಾಗ ಎಲ್ಲನೂ ಹಾಕಿ ಮಿಕ್ಸ್ ಮಾಡಿಂದ ಮೊಸರು ನೋಡ್ರಿ, ನಾಗ ಹೇಳಿದ್ದೆಲ್ಲ 1 ಟೊಮ್ಯಾಟೊ ಹಾಕ್ಕೊಂಡೈತಿ, ಅದಕ್ಕೀಗ ಮೊಸರು ಹಾಕೊಳಕತ್ತೈತಿ ನೋಡ್ರಿ. ಒಂದು ಅರ್ಧ ಬಟ್ಲ ಅಷ್ಟು ಮೊಸರು ಹಾಕ್ಕೊಂಡು ಮತ್ತೆ ಕಲಸ್ಕೋರಿ ಎಲ್ಲ ಚಂದಾಗ. ಆಮೇಲೆ ನೋಡ್ರಿ ಅವೇನು ತತ್ತಿ ಅದಾವಲ್ಲ ಎಲ್ಲನೂ ಇವಾಗ ಈ ಮಸಾಲೆ ಒಳಗೆ ಹಾಕಿ ಒಂದು 5 ನಿಮಿಷದವರೆಗೂ ಚಂದಂಗೆ ಕುದಿಸ್ಕೋಬೇಕ್ರಿ, ಅಂದರೆ ಎಲ್ಲ ಫ್ಲೇವರು ಬಿಡ್ತದೆ. ಇವಾಗ 5 ನಿಮಿಷ ಆಗಿಂದ ನೋಡ್ರಿ ಅದೇನು ಮಸಾಲೆ ಇತ್ತಲ್ಲ ಮತ್ತು ಬೇರೆ ಕಡೆ ಒಳಗೆ ಒಂದು ಸ್ವಲ್ಪ ತಕ್ಕೊಳಕತ್ತೈತ್ರಿ ತತ್ತಿ ಆಮೇಲೆ ಮಸಾಲೆ ಎಲ್ಲ. ಯಾಕಂದ್ರೆ ಲೇಯರ್ ಆಗಿ ಹಾಕೋದಿರ್ತದೆ ರೈಸ್, ಅದೇನು ಕುದಿಸ್ಕೊಂಡು ಇಟ್ಕೊಂಡಿವಲ್ಲ ನಾವು ಬಾಸುಮತಿ ರೈಸ್, ಅದು ಲೇಯರ್ ಆಗಿ ಹಾಕಬೇಕಿರ್ತದೆ. ಹಾಗಾಗಿ ಒಂದು ಸ್ವಲ್ಪ ಮಸಾಲೆ ಹೊರಗಡೆ ತಕ್ಕೊಂಡು ಇವಾಗ ಅದೇ ಸ್ವಲ್ಪ ಏನು ಬೊಗಣಿ ಒಳಗೆ ಉಳಿದಿರ್ತದಲ್ಲ ಅದ್ರ ಮ್ಯಾಗ ಒಂದು ಸ್ವಲ್ಪ ರೈಸ್ ಹಾಕಾಕತ್ತೈತಿ ನೋಡ್ರಿ. ರೈಸ್ ಹಾಕಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೋಬೇಕು. ಈ ಥರ ಲೇಯರ್ ವೈಸ್ ಹಾಕೋಬೇಕು ನೋಡ್ರಿ, ಅಂದರೆ ಎಲ್ಲ ಚಂದಾಗ ಮಸಾಲೆ ಕುಡ್ಕೋತದ. ಮತ್ತು ಒಂದು ಸ್ವಲ್ಪ ಚಿಟಿಕೆಯಷ್ಟು ಫುಡ್ ಕಲರ್ ಹಾಕೊಳಕತ್ತೈತಿ ನೋಡ್ರಿ. ನಿಮಗೆ ಬೇಕಂದ್ರೆ ಹಾಕೋರಿ, ಇಲ್ಲಿಕ ಸ್ಕಿಪ್ ಮಾಡ್ಬೋದು ಫುಡ್ ಕಲರ್. ಅದಾದ್ಮೇಲೆ ಅವೇನು ಉಳ್ಳಾಗಡ್ಡಿ ಎಲ್ಲ ಕರ್ಕೊಂಡು ಇಟ್ಕೊಂಡಿವಲ್ಲ ಅದನ್ನು ಒಂದು ಸ್ವಲ್ಪ ಹಾಕಾಕತ್ತೈತಿ ನೋಡ್ರಿ. ಇವಾಗ ಮತ್ತೆ ನೆಕ್ಸ್ಟ್ ಇನ್ನೊಂದು ಲೇಯರ್ ಅದು ಮಸಾಲೆ ತಗೊಂಡೈತ್ಲ ತತ್ತಿ ಅದನ್ನು ಹಾಕಿ ಮತ್ತೊಂದು ಲೇಯರ್ ಇವಾಗ ಮ್ಯಾಗೆಲ್ಲನೂ ರೈಸ್ ಹಾಕಿ ಇಡ್ತೈತಿ. ಫೈನಲಿ ನೋಡ್ರಿ ಇವಾಗ ಇದ್ರದ್ದೆಲ್ಲ ಆಗೈತಿ. ಇವಾಗ ಲಾಸ್ಟ್ ಒಳಗೆ ಒಂದಿಷ್ಟು ಪುದೀನ ಎಲೆನ ಹಾಕಾಕತ್ತೈತಿ, ಅದ್ರ ಜೊತೆಗೆ ಒಂದು ಸ್ವಲ್ಪ ಫುಡ್ ಕಲರ್ ಹಾಕಾಕತ್ತೈತಿ. ಮತ್ತು ಆ ಉಳ್ಳಾಗಡ್ಡೆ ಏನು ಕರ್ಕೊಂಡಿದ್ವಲ್ರಿ ಅವಿಷ್ಟು ಹಾಕಿ ಪ್ಲೇಟ್ ಮುಚ್ಚಿಬಿಟ್ರೆ ಮುಗೀತು ನೋಡ್ರಿ. ಒಂದು 15 ನಿಮಿಷದ ಒಳಗೆ ಬಿರಿಯಾನಿ ರೆಡಿ ಆಗ್ತದೆ. ಆಲ್ರೆಡಿ ನಾವು ಇದನ್ನು ಅಕ್ಕಿ ಕುದಿಸ್ಕೊಂಡಿರ್ತೀವಿ, ಅನ್ನ ಆಗಿರ್ತದೆ. ಒಂದು 15 ನಿಮಿಷ ಬಿಟ್ರೆ ಸಾಕು, ರೆಡಿ ಆಗಿಬಿಡ್ತದೆ. ಫ್ರೆಂಡ್ಸ್ ನೋಡ್ರಿ ಫೈನಲಿ ಎಗ್ ಬಿರಿಯಾನಿ ರೆಡಿ ಆಗೈತಿ ನೋಡ್ರಿ. 15 ನಿಮಿಷ ಆಗಿಂದ ಎಷ್ಟು ಮಸ್ತ್ ಆಗೈತಿ, ಕಲರ್ ನೋಡ್ಬೋದು ನೀವು. ಮತ್ತು ಟೇಸ್ಟ್ನೂ ಅಷ್ಟೇ ಭಾರಿ ಆಗಿರ್ತದ್ರಿ, ಜಲ್ದಿನೇ ರೆಡಿ ಆಗ್ತದೆ ಅಂತ ಹೇಳ್ಬೋದು. ಎಗ್ ಬಿರಿಯಾನಿ ಕಲರ್ಫುಲ್ ಆಗೈತಿ, ಎಷ್ಟು ಚಂದ ಆಗೈತೆ ನೋಡ್ರಿ. ಟೇಸ್ಟ್ ಅಂತೂ ಮಸ್ತ್ ಆಗಿತ್ತು. ನೀವೆಲ್ಲರೂ ಟ್ರೈ ಮಾಡಿರಿ, ಜಲ್ದಿನೇ ಆಗ್ತೈತಿದು, ಜಾಸ್ತಿ ಟೈಮ್ ಏನು ಹಿಡಿಯಂಗಿಲ್ಲ, ಜಲ್ದಿನೇ ಆಗ್ತದೆ ಅಂತ ಹೇಳ್ಬೋದು. ಏನಾದರೂ ಅಡುಗೆ ಮಾಡೋಕೆ ಬೇಸರ ಆಗಿತ್ತಂದರೆ ಈ ಥರ ಎಗ್ ಬಿರಿಯಾನಿನ ಮಾಡ್ಕೊಂಡು ತಿನ್ನಿರಿ ನೀವು, ಮಸ್ತ್ ಸೂಪರ್ ಟೇಸ್ಟಿ ಆದಂಥ ಎಗ್ ಬಿರಿಯಾನಿ. ಸೊ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಬಿರಿಯಾನಿ ಟ್ರೈ ಮಾಡಿ ಕಮೆಂಟ್ ಸೆಕ್ಷನ್ ಒಳಗೆ ಕಮೆಂಟ್ ಮಾಡಿರಿ ಹೆಂಗಾಗಿತ್ತು ಅಂತ ಹೇಳಿ. ಓಕೆ ಫ್ರೆಂಡ್ಸ್, ಸಿಗೋಣ ಇನ್ನೊಂದು ಹೊಸ ವಿಡಿಯೋ ಜೊತೆ. ಅಲ್ಲಿ ತನಕ ಕಾಯ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.